ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಸೋಮವಾರ, ಟೈಮ್ ಬಂದುಬಿಟ್ಟು ಆಗಲೇ 7 ಕಾಲಾಗಿದೆ. ಇವಾಗ ಬಂದಿದ್ದೀವಿ. ಇವತ್ತು ಎದ್ದಿದ್ದೆ ತುಂಬ ಲೇಟ್ ಆಯಿತು. ಸುಮಾರು ಒಂದು 7 ಗಂಟೆ ಆಗಿರುತ್ತೆ ಅನಿಸುತ್ತೆ. ಇನ್ನು ಬಂದುಬಿಟ್ಟು ಕಸ ಎಲ್ಲ ಗುಡಿಸಿ ಇನ್ನು ಫ್ರೆಶ್ ಅಪ್ ಆದೆ ಅಷ್ಟೇ. ಇನ್ನು ಏನು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಹಂಗೆ ಒಂದೊಂದು ದಿನ ಎಚ್ಚರಿಕೆ ಆಗುತ್ತೆ, ಒಂದೊಂದು ದಿನ ಚೆನ್ನಾಗಿ ಮಲ್ಕೊಬಿಡ್ತೀನಿ. ಇನ್ನು ನಮ್ಮ ಮನೆಯವ್ರು ಕೂಡ ಎಬ್ಬರಿಸಲ್ಲ, ಇತ್ತೀಚೆಗೆ ಸುಮ್ಮನೆ ಆಗಿಬಿಡ್ತಾರೆ. ಮುಂಚೆ ಎಲ್ಲ ಎಬ್ಬರಿಸ್ತಾಯಿದ್ರು, ಎದ್ದೇಳು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸುಮ್ಮನೆ ಇರ್ತಾರೆ. ನಾನಂತೂ ಚೆನ್ನಾಗಿ ಮಲ್ಕೊಬಿಟ್ಟಿದ್ದೆ. ಒಂದೊಂದು ದಿನ ಬೇಗ ಎಚ್ಚರಿಕೆ ಆಗುತ್ತೆ, ಒಂದೊಂದು ದಿನ ಎಚ್ಚರಿಕೆನೇ ಆಗೋಲ್ಲ. ಇವತ್ತಂತೂ ತುಂಬ ಲೇಟ್ ಆಯಿತು. ಇನ್ನು ಬಂದಿದ್ದೀನಿ, ಏನು ಮಾಡಬೇಕು ಅಡುಗೆ ಗೊತ್ತಾಗ್ತಾ ಇಲ್ಲ. ಏನೇನು ಟಿಫನ್ ಮಾಡ್ತೀನಿ. ಇವತ್ತು ಹುಣ್ಣಿಮೆ ಬೇರೆ ಇದೆ ಅಲ್ವಾ, ಸೋಮವಾರ ಹುಣ್ಣಿಮೆ ಬೇರೆ ಬಂದಿದೆ ಇವತ್ತು. ವಾರ ಕೂಡ ಮಾಡಬೇಕು. ಅದಕ್ಕೆ ಫಸ್ಟು ಟಿಫನ್ ಏನಾದರೂ ಮಾಡಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇದೆಲ್ಲ ಕಸ ಗೂಡಿಸಿದ್ದೀನಿ ಆಗಲಿ, ಇದೆಲ್ಲ ತೊಳ್ಕೊಬರ್ಬೇಕು ಇವಾಗ. ಜಾಸ್ತಿ ಜಾಗ ಇದೆ, ಫುಲ್ಲು ಒಂದೇ ಹಾಲಲ್ವ ಇದು, ಹಂಗಾಗಿ ಜಾಸ್ತಿ ಇದೆ. ಎಲ್ಲ ಕೂಡ ಕ್ಲೀನ್ ಮಾಡೋಷ್ಟಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ಮತ್ತೆ ಹೊರಗಿಂದು ಕ್ಲೀನ್ ಮಾಡ್ಕೋಬೇಕು, ಮತ್ತು ಸಗಣೀರು ಹಾಕಬೇಕು. ಇನ್ನು ಮಳೆ ಅಂತೂ ಇಲ್ಲ, ಸಗಣೀರು ಹಾಕೋಣ ಇವತ್ತು. ಹಾಕ್ಬಿಟ್ಟು ಸಾಯಂಕಾಲ ಪೂಜೆ ಮಾಡ್ತೀನಿ. ಆದರೆ ಸಾಯಂಕಾಲವೇ ಮಾಡ್ತೀನಿ, ಇವಾಗ ಬೆಳಗ್ಗೆಗಂದರೆ ಆಗೋದಿಲ್ಲ. ಗುಂಡನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನ ಹತ್ರ ಸುಮ್ಮನೆ ಪೂಜೆ ಮಾಡಿಸ್ತೀನಿ. ಸಾಯಂಕಾಲ ನಿಂಬೆಹಣ್ಣೆಲ್ಲ ಕೊಯ್ದಿಟ್ಬಿಟ್ಟು ಇನ್ನು ಸಾಯಂಕಾಲ ನಾನು ಪೂಜೆ ಮಾಡ್ತೀನಿ. ಅಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳಿ. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಅಂತಂದರೆ ತುಂಬ ಇಂಪಾರ್ಟೆಂಟು, ಹಂಗಾಗಿ ಮಾಡಲೇಬೇಕಾಗುತ್ತೆ. ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ, ವಾರ ಆಗಲಿ, ಯಾವುದೇ ಆಗಲಿ ಎಲ್ಲದೂ ಕೂಡ ಇದಾಗಿರುತ್ತೆ. ಇನ್ನು ಗುಂಡನ ಬಟ್ಟೆ ಅಂತ ಅಲ್ಲೇ ಬಿಟ್ಟಿದ್ದೀನಿ, ಅವನ್ನ ಎಲ್ಲ ನೀಟಾಗಿ ಮಚ್ಚಿಟ್ಟಿದ್ದೀನಿ. ಜೋಡಿಸ್ಬೇಕು, ಅವನು ಇದರಲ್ಲಿ ಇಡಬೇಕು ತಗೊಂಡೋಗಿ. ಇನ್ನು ಕೆಲಸ ಅಂತೂ ಹಂಗೆ ಇದೆ ನೋಡಿ. ಬೇಗ ಎದ್ದು ಬಂದ್ರಂತೂ ಬೇಗ ಪಟ 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 ಮಾಡ್ಕೊಬಿಡ್ತೀನಿ. ಒಂದು ಚೂರು ಲೇಟ್ ಆದ್ರಂತೂ ಒಂಥರ ಅನ್ನಿಸ್ತಾ ಇರುತ್ತೆ, ಆಗಲೇ ಕೆಲಸ ಮಾಡೋ ಮೂಡೇ ಹೊಲ್ಟೋಗ್ಬಿಡುತ್ತೆ, ಹಂಗಿರುತ್ತೆ. ಆದರೂ ಮಾಡ್ಕೊಳ್ಳೇಬೇಕಲ್ವಾ, ಇನ್ನು ತಪ್ಪಲ್ಲ, ಮಾಡ್ಕೊಳೋಣ ನಿಧಾನಕ್ಕೆ. ಇನ್ನು ಟೀ ಕುಡಿಯೋಣಂದರೆ ಹಾಲು ಇಲ್ಲ, ಹಾಲು ಪೌಡ್ರ್ ಕೂಡ ಖಾಲಿ ಆಗಿಬಿಟ್ಟಿದೆ. ನೆನ್ನೆ ಖಾಲಿ ಆಯಿತು. ಇನ್ನು ಬೆಕ್ಕಿನ ಮರಿಗೆ ತಂದಿರೋ ಹಾಲಿದ್ದಾವೆ, ಬೇಡ ಪಾಪ, ಯಾಕೆ ಯೂಸ್ ಮಾಡೋಣ ಅದಕ್ಕೂ, ಆಮೇಲೆ ಎಮರ್ಜೆನ್ಸಿಗೆ ಇರಲ್ಲ ಅಂತೇಳ್ಬಿಟ್ಟು ನಾನು ಅದಕ್ಕೆ ಎಷ್ಟು ತರಿಸಿರ್ತೀನಿ ಹಂಗೆ ಎತ್ತಿಡ್ತೀನಿ, ಯೂಸ್ ಮಾಡ್ಕೊಳ್ಳಲ್ಲ. ನಮ್ಮ ಮನೆಯವ್ರು ತೊಗೊಂಬಂದ್ರೆ ಇನ್ನು ಬೆಳಗ್ಗೆ ಯಾರು ಹೋಗ್ತಾರೋ ಹೋಗೋ ಅಂತಿದ್ದಾರೆ. ಸರಿ ಬಿಡು ಅಂತೇಳಿ ಸುಮ್ಮನೆ ಅದೇ. ಬೆಕ್ಕು ಮಲ್ಕೊಂಡೈತಾ? ಮಲ್ಕೊಳ್ಳುತ್ತಪ್ಪ, ಬೆಕ್ಕಿಂದ ಆರಾಮ್ ಬಿಡು, ಆರಾಮಾಗಿ ಹಾಲು ಕುಡಿಯುತ್ತೆ, ಮಲ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಲೇಟ್ ಆಗುತ್ತೆ, ಮತ್ತು ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಬಿಸಿಲಂತೂ 7 ಕಾಲಷ್ಟೊತ್ತಿಗೆ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಚುರುಕಿದೆ ಬಿಸಿಲು. ಕೋಳಿ ಎಲ್ಲ ಇದ್ದಾವೆ, ಇನ್ನು ಸ್ವಲ್ಪ ಪಾತ್ರೆ ಕೂಡ ಇದ್ದಾವೆ. ರಾತ್ರಿಗೆ ತೊಳೆಯೋದಿಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ಸ್ವಲ್ಪ ಕತ್ಲಾಗಿರುತ್ತಲ್ಲ, ಸೊಳ್ಳೆ ಕಚ್ತಾ. ಹೂನಪ್ಪ, ಸೊಳ್ಳೆ ಜಾಸ್ತಿ ಇದಾವೆ ಇಲ್ಲಿ. ರಾತ್ರಿಗೆ ಪಾತ್ರೆ ತೊಳೆಯಲ್ಲ. ಇನ್ನು ಊಟ ಮಾಡಿರೋ ಮತ್ತು ಅಡುಗೆ ಮಾಡಿಟ್ಟಿರ್ತೀನಲ್ವ, ಎಲ್ಲ ಕೂಡ ಇಟ್ಬಿಟ್ಟು ಹೊರಗಡೆ ನೀರು ಹಾಕಿ ಹೋಗಿರ್ತೀನಿ. ಲೇಟ್ ಆಗುತ್ತೆ, ತೊಳೆಯೋದಕ್ಕಾಗೋದಿಲ್ಲ. ಮತ್ತು ಕತ್ಲು ಬೇರೆ ಇರುತ್ತೆ, ಸ್ವಲ್ಪ ಭಯ ಅನಿಸುತ್ತೆ ಹೊರಗಡೆ. ಅದಕ್ಕಿಂತ ಬೆಳಗ್ಗೆ ಟೈಮೇ ತೊಳ್ಕೊಬಿಡ್ತೀನಿ. ಹಂಗೆ ಇಲ್ಲ, ಸಂಜೆ ಒಂದು ಟ್ರಿಪ್ ತೊಳೆದಿಟ್ಟಿರ್ತೀನಿ, ಮತ್ತು ನೈಟ್ ಮಾಡಿರೋವೆಲ್ಲ ಕೂಡ ಬೆಳಗ್ಗೆ ಬಂದು ತೊಳ್ಕೊತೀನಿ. ಇವಾಗ ಬೇಗ ಮಾಡ್ಕೋಬೇಕು. ನೋಡೋಣ, ಏನಾದರೂ ಸಿಂಪಲಾಗಿ ತಿಂಡಿ ಐಟಮ್ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ ಫ್ರೆಂಡ್ಸ್, ನೋಡ್ತಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಫೈನಲಿ ಒಂದು ಅರ್ಧ kg ಅಷ್ಟು ಅವಲಕ್ಕಿ ಇತ್ತು, ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ನೀಟಾಗಿ ತೊಳ್ಕೊಬಂದಿದ್ದೀನಿ. ನಾವು ಅಕ್ಕಿ ಯಾವ ಥರ ತೊಳಿತೀವೋ ಅವಲಕ್ಕಿ ಸಮೇತ ಅದೇ ಥರನೇ ತೊಳಿಬೇಕು, ಯಾಕೆಂದರೆ ಸಖತ್ತು ಗಲೀಜಿರುತ್ತೆ ಅವಲಕ್ಕಿಯಲ್ಲಿ. ಹಾಗಾಗಿ ಅದಕ್ಕೆ ಅರ್ಜೆಂಟ್ಗೆ ಅವಲಕ್ಕಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು. ಈ ಕಡೆ ಬಂದುಬಿಟ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಶೇಂಗಾ ಬೀಜ, ಕಡಲೆಬೇಳೆ, ಮತ್ತು ಸಾಸಿವೆ, ಜೀರಿಗೆ, ಇನ್ನು ಎಣ್ಣೆ ಇಲ್ಲೇ ಇದೆ, ಉಪ್ಪು ಇಷ್ಟು. ಮತ್ತು ಇದು ಕುಕ್ಕರಲ್ಲಿ ಮಾಡ್ತೀನಿ, ಅಂದರೆ ಕುಕ್ಕರಲ್ಲೇ. ಪಾತ್ರೆ ಸ್ವಲ್ಪ ದೊಡ್ಡ ಪಾತ್ರೆ ಇತ್ತು, ನೆನ್ನೆ ಮುದ್ದೆ ಅನ್ನ ಎಲ್ಲ ಮಾಡಿರೋದು, ತೊಳೆದಿಲ್ಲ, ಅದಕ್ಕೆ ಇದರಲ್ಲೇ ಮಾಡ್ತೀನಿ ಇವಾಗ. ಒಂದು ಸ್ವಲ್ಪ ದೊಡ್ಡ ಸೈಜ್ ಬಾಣಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಾಣಲಿ ಚಿಕ್ಕದಿದೆ, ಇದು ಸರಿ ಹೋಗೋದಿಲ್ಲ ಏನಾದರೂ ಹಿಂಗೆ ಮಾಡೋದಕ್ಕೆ. ಹಾಗಾಗಿ ನೋಡಬೇಕು, ಯಾವಾಗಾದ್ರೂ ತೊಗೋಬೇಕು ದುಡ್ಡಿದ್ದಾಗ. ಸದ್ಯಕ್ಕೆ ಇವಾಗ ಅಂತೂ ಇಲ್ಲ, ಅದಕ್ಕೆ ಅವಲಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡ್ತೀನಿ.
ಇನ್ನು ಬೆಳಗ್ಗೆ ಟೈಮ್ ಅಂತೂ ಟಿಫನ್ ಮಾಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೂ ಸಾಯಂಕಾಲಕ್ಕೂ ಚಿಂತೆ ಆಗುತ್ತೆ. ನಾನೇನು ಅಂದ್ಕೊಂಡಿದ್ರೆ ಅಂದರೆ ಸ್ವಲ್ಪ ಬೇಗ ಇದ್ದಿದ್ದು ಇವತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತಲೇ ಐಡಿಯಾ ಇದ್ದಿದ್ದು. ಬೆಂಡೆಕಾಯಿ ಕೂಡ ಇದ್ವಲ್ವ, ಹಂಗಾಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಇನ್ನು ಇವತ್ತು ಬಂದಿದ್ದೇ ಲೇಟ್ ಆಯಿತು, ಎದ್ದಿದ್ದೇ ಲೇಟ್ ಆಯಿತು. ಮತ್ತೆ ಒಂದು 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಯೆಲ್ಲ ಅಡುಗೆ ಆಗಿರಬೇಕಾಗ್ಲೇ 8 ಗಂಟೆ 8:15 ಅಷ್ಟೊತ್ತಿಗೆ ಆಗಿದ್ದರೆ ಮಾತ್ರ ಸಮಾಧಾನ, ಇಲ್ಲಾಂತಂದರೆ ಸಮಾಧಾನ ಇರೋದಿಲ್ಲ. ಮತ್ತು ಗುಂಡ ಕೂಡ ಅಷ್ಟೇ, ಅವನು ಕೂಡ ಬೇಗ ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಅದಕ್ಕೆ ನಾನು ಇವತ್ತು ಸಾಂಬಾರು ಮಾಡೋದಕ್ಕೆ ಟೈಮ್ ಆಗಲ್ಲ ಅಂತೇಳ್ಬಿಟ್ಟು, ಇನ್ನು ಅವಲಕ್ಕಿ ಮೊನ್ನೆ ತರಿಸಿದ್ನಲ್ವ, 1 ಕೆ ಜಿ ತರಿಸಿದ್ದೆ, ಅರ್ಧ ಕೆ ಜಿ ಮೊನ್ನೆ ಮಾಡಿದ್ದೆ, ಇನ್ನೊಂದು ಅರ್ಧ ಕೆ ಜಿ ಹಂಗೆ ಎತ್ತಿಟ್ಟಿದ್ದೆ. ಅದಕ್ಕೆ ಇವಾಗ ಮಾಡೋಣ, ಸರಿ ಹೋಗುತ್ತೆ, ಖಾಲಿ ಮಾಡೋಣ ಅಂತ ಹೇಳಿ. ಜಾಸ್ತಿ ದಿನ ಇಟ್ಕೊಂಡ್ರು ಕೂಡ ಮುಗ್ಗು ಬಂದುಬಿಡುತ್ತೆ, ಆ ಟೇಸ್ಟೇ ಒಂಥರ ಅನಿಸ್ಬಿಡುತ್ತೆ. ಮೊನ್ನೆ ಒಂದು ಸತಿ ಮಾಡಿದಾಗ ಆಗಲೇ ಅದು ಮುಗ್ಗು ಬರೋ ಥರ ಅನ್ನಿಸ್ತಾ ಇತ್ತು ಅವಲಕ್ಕಿ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದು ಸೇಮೆ ಪಾಕೆಟು, ಅದಕ್ಕೆ ನಾನು ಹಂಗೆ ಸ್ವಲ್ಪ ನೆನೆಸ್ಕೊಂಡೆ, ಫಸ್ಟ್ ಮಾಡಿ ಮುಗಿಸ್ಬಿಡೋಣ, ಮತ್ತು ಜಾಸ್ತಿ ದಿನ ಇಟ್ಕೊಂಡ್ರೆ ಇನ್ನೂ ಮುಗ್ಗು ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಒಂದು 3 ಸತಿ ನೀರಲ್ಲಿ ಚೆನ್ನಾಗಿ ಅಕ್ಕಿ ನಾವು ಯಾವ ಥರ ತೊಳಿತೀವೋ ಆ ಥರ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ರೆಡಿ ಮಾಡಿಕೊಂಡೆ. ಫೈನಲಿ ಹಂಗೂ ಹಿಂಗೂ ಅವಲಕ್ಕಿನೇ ಮಾಡಿದೆ ಇವತ್ತು. ಸ್ವಲ್ಪ ಜಾಸ್ತಿನೇ ಆಗಿತ್ತು ಕ್ವಾಂಟಿಟಿ. ಇನ್ನು ಮಧ್ಯಾಹ್ನಕ್ಕೂ ಸರಿ ಹೋಗುತ್ತೆ ಬಿಡು ಅಂತ ಹೇಳಿಬಿಟ್ಟು ಇನ್ನು ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತು ನನ್ನ ಮೈಂಡಲ್ಲಿ ಇದ್ದಿದ್ದಷ್ಟೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಮನೆಯೆಲ್ಲ ಅಂತ ಹೇಳಿಬಿಟ್ಟು, ಇನ್ನು ಡೀಪ್ ಕ್ಲೀನ್ ಥರ ಮಾಡಿ ತುಂಬ ದಿನ ಕೂಡ ಆಯಿತು. ಇನ್ನು ಆವಾಗವಾಗ ಈ ಮನೆ ಕ್ಲೀನ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ನಿಜವಾಗ್ಲೂ ನೋಡೋದಕ್ಕಾಗೋದಿಲ್ಲ. ಮತ್ತು ಈಗ ಅದಕ್ಕೆ ಕೇಳೋಕ್ಕೂ ಆಗಲ್ಲ, ಹೇಳೋಕ್ಕಾಗಲ್ಲ ಬಿಡಿ, ಆ ಪರಿಸ್ಥಿತಿ ಇರುತ್ತೆ ಮನೆ ಅಂತೂ. ಏನು ಮಾಡೋದು, ನನಗೆ ಅದು ಇಲ್ಲಿದೆ ಟೆನ್ಷನ್ನು. ಅವುಗಳ ಇವಾಗ ಏನು ಮಾಡೋದಕ್ಕೂ ಆಗ್ತಾಯಿಲ್ಲ ನಮಗೆ. ಇನ್ನು ಪಾಷಾಣ ಅದು ಇದು ಇಡೋದಕ್ಕೂ ಆಗ್ತಾಯಿಲ್ಲ. ಇನ್ನು ಓಡಿಸೋಣ ಅಂತಂದ್ರೂ ಅವು ಎಲ್ಲಿಗೂ ಕೂಡ ಹೋಗ್ತಾಯಿಲ್ಲ. ಹಂಗಾಗಿ ಇನ್ನು ಸ್ವಲ್ಪ ಹಂಗೆ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇವತ್ತು ಬಂದುಬಿಟ್ಟು ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಡೋಣ, ಹೆಂಗೋ ಸ್ಟಾರ್ಟ್ ಮಾಡೋದು ಮಾಡಿಬಿಟ್ಟಿದ್ದೀನಿ ಕೆಲಸ. ಇನ್ನು ಹಗಲೆಲ್ಲ ಇನ್ನೇನು ಅದೊಂದು ದಿನ ಇದೊಂದು ದಿನ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು, ಇನ್ನು ಟಿಫನ್ ತಿಂದು ಗುಂಡನಿಗೆ ಟಿಫನ್ ಮಾಡಿಸ್ಬಿಟ್ಟು ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ, ಇನ್ನು ಹೊರಗಡೆ ಆಟಾಡ್ಕೊತಾ ಇದ್ದ ಅವನು. ಇನ್ನು ಅವನಿರೋದು ಇದ್ದಂಗೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ನು ಹೋದಾಗ ಮಾಡ್ಕೊಳೋಣ ಅಂದ್ಕೊಂಡೆ, ಅವನಿನ್ನ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಹೋಗೋದು. ಅದಕ್ಕೆ ಸರಿ ಬಿಡು, ಆಟಾಡ್ತಿದ್ದೇನೆ ಹೊರಗಡೆ, ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ತೆಗಿತಾ ಇದ್ದೀನಿ. ನಾನು ಒಂದು ಸತಿ ಕ್ಲೀನ್ ಮಾಡಿದಾಗ ಪಾತ್ರೆ ಎಲ್ಲ ಒಂದ್ರೊಳಗೆ ಹಾಕಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ, ಫುಲ್ಲು ಚೆನ್ನಾಗಿ ಜೋಡಿಸ್ಕೊಂಡಿದ್ದೆ ಮುಂಚೆ. ಆ ಇಲಿ ಕಾಟಕ್ಕೆ ಹಂಗೆ ಇದು ಮಾಡಿದ್ದೆ. ಮತ್ತು ನೆಕ್ಸ್ಟ್ ಇವಾಗ ಅವನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಐಡಿಯಾ ಮಾಡಿದೆ. ಹಂಗಿರುತ್ತೆ ಪರಿಸ್ಥಿತಿ ನಿಜವಾಗ್ಲೂ. ಅದಕ್ಕೆ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಗುಂಡ ಕೂಡ ಹೊರಟ ಅಂಗನವಾಡಿಗೆ ಹೋಗ್ತಾ ಇರ್ತಾನೆ. ಅವನಿದ್ರೆ ಒಂಥರ, ಅವನು ಹೋದರೆ ಒಂಥರ ಅನಿಸುತ್ತೆ ನನಗಂತೂ. ಇದ್ದಾಗೆಲ್ಲ ನೀನು ಎಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತೀಯಪ್ಪ, ನೀನು ಸಕ್ಕತ್ತು ತರಲೆ ಮಾಡ್ತೀಯ, ಸುಮ್ಮನೆ ಇರಲ್ಲ, ಹಠ ಮಾಡ್ತೀಯ ಅಂತ ಇರ್ತೀನಿ. ಅವ್ನು ಹೋದ ತಕ್ಷಣ ಒಂಥರ ಏನೋ ಬೇಜಾರು ಅನ್ನಿಸ್ತಾ ಇರುತ್ತೆ. ಸಾಯಂಕಾಲ ಅವ್ನು ಬಂದಾಗ ಅವ್ನ ಮುಖ ನೋಡೋವರೆಗೂ ಕೂಡ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗೇ ಮನೆಯಲ್ಲಿ ಮಕ್ಕಳು ಇಲ್ಲಿ ನೋಡ್ಬೋದು, ಎಲ್ಲ ಒಂದೊಂದು ಕೆಲಸನೇ ಮಾಡ್ಕೊತಾ ಇದ್ದೀನಿ. ನಾನು ಸುಮಾರು ಆಗಲೇ 1-2 ತಿಂಗಳಾಯ್ತು ಅನಿಸುತ್ತೆ ಮಸಾಲೆ ಐಟಮ್ ತಂದು. ಹೆಸ್ರು ಕಾಳು ಮತ್ತು ಅಲಸಂದಿ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಅದೆಲ್ಲ ಮೆಣಸು ಅವೆಲ್ಲ ತೊಗೊಬಂದಿದ್ದೆ, ಲವಂಗ ಅವೆಲ್ಲ ತೊಗೊಬಂದು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ ಸುಮ್ಮನೆ. ಅದು ಏನಾದರೂ ಪಲಾವು ಅದು ಇದು ಮಾಡಿದಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಂಗೆ ಕವರಲ್ಲೇ ಬಾಕ್ಸಲ್ಲಿ ಇಡ್ತಿದ್ದನ್ನ ಎಲ್ಲ ಕೂಡ ಕೆಳಗಡೆ ಸೋರೋಗ್ಬಿಟ್ಟು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು ಮೆಣಸು, ಲವಂಗ ಮತ್ತು ಹೆಸ್ರು ಕಾಳು ಎಲ್ಲ ಕೂಡ ಮಿಕ್ಸ್ ಆಗಿತ್ತು. ಅದಕ್ಕೆ ಎಲ್ಲ ತೊಗೊಂಬಿಟ್ಟು ಇವಾಗ ನೀಟಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಈ ಬಾಕ್ಸ್ ಬಂದುಬಿಟ್ಟು ಚೀಲದಲ್ಲಿ ಕಟ್ಟಿ ಸುಮ್ಮನೆ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದೆ, ಬೇಡ ಬಿಡು ಯೂಸ್ ಮಾಡಿದೆ ಅಂತ ಹೇಳಿ. ಹಾಗೆ ನೆನಪಾಯಿತು, ಸುಮ್ಮನೆ ಚಿಕ್ಕ ಡಬ್ಬ ಇನ್ನೇನಕ್ಕೆ ಆಗಲೆಲ್ಲ ಮನೆ ತುಂಬ ಇದು ತೊಗೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಚೀಲನೆಲ್ಲ ತೆಗೆದ್ಬಿಟ್ಟು ಮತ್ತೆ ತೊಗೊಂಡು ನೀಟಾಗೆಲ್ಲ ತೊಳೆದು ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಿಸಿಲಿಗೆ ಒಣಗಿಸ್ಬಿಟ್ಟು ಆಮೇಲೆ ಒರೆಸಿ ಇವಾಗೆಲ್ಲ ಕೂಡ ಇದರಲ್ಲೂ ಹಾಕಿದ್ದೀನಿ. ಒಂದರಲ್ಲಿ ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀನಿ, ಇನ್ನೊಂದರಲ್ಲಿ ಡೈಲಿ ನಾವೇನೇನು ತೊಗೊತೀವಿ ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪುಡಿ ಅದೆಲ್ಲ ಕೂಡ ಒಂದರಲ್ಲಿ ಹಾಕಿದ್ದೀನಿ. ಇನ್ನು ಚಿಕ್ಕ ಡಬ್ಬ ಎಲ್ಲ ಕೂಡ ಸೈಡ್ಗೆ ಎತ್ತಿಟ್ಬಿಟ್ಟೆ. ಇದರಲ್ಲಿ ಅಷ್ಟೇ 2 ಡಬ್ಬ ಎಕ್ಸ್ಟ್ರಾ ಇದ್ದವು, ಅವು ಇಲ್ಲಿ ಕೂಡ ಕಡ್ದುಬಿಟ್ಟಿದ್ವಿ. ಏನು ಮಾಡೋದು, ಅವು ಬರಲಿಲ್ಲ ನನಗೆ ಅದು ಇಡೋದಕ್ಕೆ. ಸರಿ ಬಿಡು ಸಾಕು, ಇದೆ ಸಿಂಪಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಸ್ಟೋರ್ ಮಾಡಿಕೊಂಡು ಎಲ್ಲ ನೀಟಾಗಿ ಎಲ್ಲ ಜೋಡಿಸ್ದೆ. ಎಲ್ಲ ತೆಗೆದು ಶೆಲ್ಫೆಲ್ಲ ಕ್ಲೀನಾಗಿ
ತೊಳೆದು ಕ್ಲೀನ್ ಮಾಡಿ ಮತ್ತು ಪಾತ್ರೆ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟೆ. ನೋಡೋಣ ಇದು ಒಂದು ಚಾನ್ಸು ಹೆಂಗಾಗುತ್ತಂತ ಹೇಳಿ. ಮುಂದೆ ಏನಾದರೂ ತಿರ್ಗಿ ಹಂಗೆ ಗಲೀಜು ಮಾಡಿದ್ರೆ ನೆಕ್ಸ್ಟ್ ಎಲ್ಲನ ಶಿಫ್ಟ್ ಮಾಡಿಬಿಡೋಣ ಸುಮ್ಮನೆ ಅಂತ ಹೇಳಿ ಇನ್ನು ಇಲ್ಲಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಸ್ಟವ್ ಕೂಡ ಅಷ್ಟೇ, ಸ್ಟವ್ ಎಲ್ಲ ಉಜ್ತಾಯಿದ್ದೀನಿ. ಇವತ್ತು ಹುಣ್ಣಿಮೆ ಬೇರೆ ಇತ್ತು. ಇನ್ನು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಫುಲ್ಲು ಡೀಪ್ ಕ್ಲೀನೇ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಇನ್ನು ನೀಟಾಗೆಲ್ಲ ತೊಳ್ಕೊಂಬರ್ತಾಯಿದ್ದೀನಿ. ಏನೋ ಒಂದು ಕೆಲಸ ಮಾಡೋಣ ಅಂದ್ಕೊಂಡ್ರೆ ಎಷ್ಟೆಷ್ಟೋ ಕೆಲಸ ಮಾಡೋ ಥರ ಆಗುತ್ತೆ. ಅದು ಒಂದು ಕೆಲಸ ಮಾಡ್ತಾಯಿದ್ರೆ ಸಮಾಧಾನ ಅನಿಸಲ್ಲ. ಆಮೇಲೆ ಇನ್ನೊಂದು ಕೆಲಸ ಹಂಗೆ ಕಣ್ಣಿಗೆ ಕಾಣ್ತಾ ಇರುತ್ತೋ, ಬಿಡು ಅದು ಮಾಡ್ಕೊಂಡು ಮುಗಿಸ್ಕೊಬಿಡೋಣ, ತಿರ್ಗಿ ನೆಕ್ಸ್ಟ್ ಯಾರು ಮಾಡ್ತಾರೆ ಅಂತ ಒಂದಿದು. ಹೆಂಗೆ ಇವತ್ತು ಅದು ಎಷ್ಟು ಎನರ್ಜಿ ಇತ್ತೋ ಗೊತ್ತಿಲ್ಲ ನನಗಂತೂ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗಂತೂ ಸಖತ್ತು ಕೆಲಸ ಆಯಿತು. ಏನು ಕೂಡ ನನಗೆ ಆಯಾಸ ಆಗಲಿ ಮತ್ತು ಕೂತ್ಕೊಳ್ಳೋಣ ಅನ್ನೋದಾಗಲಿ ಆ ಥರ ಎಲ್ಲ ಏನು ಅನ್ನಿಸ್ಲಿಲ್ಲ. ತುಂಬ ಚುರುಕಾಗಿ ಫುಲ್ಲು ಆ್ಯಕ್ಟಿವಾಗಿ ನಾನು ಕೆಲಸ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ಅಷ್ಟೇ ಟೈಮ್ ಟು ಟೈಮ್ ಏನು ತಿನ್ನಬೇಕು ತಿಂದ್ಬಿಟ್ಟು ಇನ್ನು ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಷ್ಟಿದು ಇನ್ನು ಸ್ವಲ್ಪ ಎಲ್ಲ ಫುಲ್ಲು ಆ ಕಡೆ ಬಂಡೆ ಮೇಲೆಲ್ಲ ಬೇಕಿಲ್ದಿರೋ ಐಟಮ್ ಎಲ್ಲ ಇಟ್ಟಿದ್ನಲ್ವ, ಅದೆಲ್ಲ ತೆಗೆದ್ಬಿಟ್ಟು ಮತ್ತು ಆ ಬಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಮಾಡಿಕೊಂಡೆ. ಬಟ್ ಅದೆಲ್ಲ ಏನು ವೀಡಿಯೋ ಮಾಡಲಿಲ್ಲ ನಾನು. ಇದೇನು ಇಂಪಾರ್ಟೆಂಟೋ ಇಷ್ಟು ಮಾತ್ರ ಮಾಡಿಕೊಂಡೆ ಅಷ್ಟೇ. ಇನ್ನು ಇಲ್ಲಿ ಎಣ್ಣೆ ಅದೆಲ್ಲ ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಮತ್ತು ಮುದ್ದೆ ಏನಾದರೂ ಕುದಿಬೇಕಾದ್ರೆ ಸಿಡಿತಾ ಇರುತ್ತಲ್ವ, ಅದು ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಶೀಟು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲಾಂದರೆ ಒಂಥರ ತ್ಯಾಪೆ ತ್ಯಾಪೆ ಥರ ಕಾಣಿಸ್ತಾ ಇರುತ್ತೆ. ಮತ್ತು ಇದು ತವಾಗ ಎಲ್ಲ ಆ ಕಡೆ ಇಟ್ಟಿದ್ನಲ್ವ, ಅವನ್ನೆಲ್ಲ ಕೂಡ ಈ ಕಡೆ ಪಾತ್ರೆ ಸ್ಟ್ಯಾಂಡ್ ಇತ್ತಲ್ಲ, ಸ್ಟ್ಯಾಂಡ್ ಕಡೆ ಹಾಕಿದ್ದೀನಿ. ಇಲ್ಲೇ ಇರಲಿ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಆ ಕಡೆ ಡಬ್ಬಗಳೆಲ್ಲ ಇಟ್ಕೊಂಡಿದ್ದೀನಲ್ವ, ಮತ್ತು ಜಾಗ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಈ ಕಡೆ ಇದು ತಂತಿ ಹಾಕ್ಬಿಟ್ಟು ನೇತಾಕಿದ್ದೀನಿ ಈ ಕಡೆ. ಇನ್ನು ಫೈನಲಿ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ನಾನೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಇದು ಬಂಡೆ ನೆಲ ಅಲ್ವಾ, ಸಖತ್ತು ಟಫ್ ಅನಿಸುತ್ತೆ ಒರೆಸೋದಕ್ಕೆ. ಮಾಫ್ ಹಾಕಿ ಎಷ್ಟು ಉಜ್ಜಿದ್ರೂ ಕೂಡ ಒಂಥರ ರಫ್ ಥರ ಅನಿಸ್ತಾ ಇರುತ್ತೆ. ಬಂಡೆ ಸಾಫ್ಟ್ ಇಲ್ಲ, ಇವು ತುಂಬ ಹೊರಟಿದ್ದಾವೆ. ತುಂಬ ಅಂದರೆ ತುಂಬ ಹೊರಟಿದ್ದಾವೆ ಬಿಡಿ ಇವು. ಅದಕ್ಕೆ ಇನ್ನು ಸುಮ್ಮನೆ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾನೆಲ್ಲ ಪೈಪ್ ಬಿಟ್ಬಿಟ್ಟು ನೀರು ಬಿಟ್ಬಿಡ್ತಾಯಿದ್ದೆ. ಇನ್ನು ನೀರು ಸ್ವಲ್ಪ ಸಣ್ಣ ಬರ್ತಾಯಿದ್ವು, ಹಂಗೆ ನೋಡಿದೆ ತುಂಬ ಸಣ್ಣ ಬರ್ತಾಯಿದ್ವು. ಇನ್ನು ಈ ಕಡೆ ಮನೆ ಒಳಗೆ ಕೂಡ ಹತ್ತಾ ಇರಲಿಲ್ಲ. ಇನ್ನು ಅಲ್ಲಿಂದ ತುಂಬ್ಕೊಬಂದು ಎಷ್ಟು ಕೊಡ ಅಂತವ ಏನಂತ ಹೇಳ್ಬಿಟ್ಟು ಸುಮ್ಮನೆ ಒಂದು 3 ಬಕೆಟ್ 4 ಬಕೆಟ್ ಫುಲ್ಲು ಕೂಡ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಾಫ್ ಮಾಡಿ ಎಲ್ಲ ಒರೆಸ್ಕೊಂಬಂದೆ. ಒರೆಸ್ಕೊಬಂದ ತಕ್ಷಣ ಇನ್ನು ಮಳೆ ವಾತಾವರಣ ಹೋಯಿತು. ಟೈಮಿಂಗ್ಸ್ ಇತ್ತು, ಇಷ್ಟು ಟೈಮಿಂಗ್ಸ್ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಬಂದರೆ ಬರುತ್ತಿಲ್ಲ ಅಂದರೆ ಬರೋದಿಲ್ಲ ಅಂತ ನಮಗೆ ಗೊತ್ತು. ಯಾಕೆಂದರೆ ಅದು ಆಗಲೇ ಒಂದು ವಾರದಿಂದ ಅದೇ ಥರನೇ ಇದು ಮಾಡ್ತಾಯಿತ್ತು. ಸರಿ ಬಿಡು ಬರೋದಿಲ್ಲ, ಬಂದರೆ ಬರಲಿ, ಬರದೇ ಇದ್ದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸನೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಸಗಣಿ ಎಲ್ಲ ಕಾಲಿಸ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬಂದುಬಿಟ್ಟು ಸಗಣಿ ಬಕೆಟ್ಗೆ ಹಾಕಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಇದಾಗಲಿ ಅಂತೇಳ್ಬಿಟ್ಟು. ಇಲ್ಲಾಂದರೆ ಉಂಡೆ ಆಗ್ತಾಯಿರುತ್ತೆ, ಅದನ್ನ ಕಲಸೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ನಾವು ಮುಂಚೆ ಸ್ವಲ್ಪ ಹೊತ್ತು ಹಾಕ್ತೀವಿ ಅಂದಾಗ ಬಕೆಟಾಗಿ ಹಾಕಿ ನೀರು ಹಾಕ್ಬಿಟ್ರೆ ಚೆನ್ನಾಗಿ ಅದಷ್ಟಕ್ಕದೇ ನುಣ್ಣಗೆ ಬಿಟ್ಕೊಬಿಡುತ್ತೆ. ಜಾಸ್ತಿ ಅದನ್ನು ಕಲಸೋದೇ ಇರೋದಿಲ್ಲ, ಅಷ್ಟು ಬೇಗ ಇದಾಗುತ್ತೆ. ಇನ್ನು ಹುಲ್ಲಂತೂ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಇದನ್ನು ಚಳಕಿ ತೊಗೊಂಡು ಕೆತ್ತ ಅಂದ್ರೂ ನಮ್ಮ ಮನೆಯವ್ರು ಕೆತ್ತಾ ಇಲ್ಲ. ಏನು ಮಾಡಬೇಕು ಏನೋ, ಎಷ್ಟಕ್ಕೂ ಮಳೆ ಹಾಯ್ ಫ್ರೆಂಡ್ಸ್, ಅಂತೂ ಅಂದ್ಕೊಂಡಿರೋ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸಗಣೀರು ಕೂಡ ಹಾಕ್ಬಿಟ್ಟೆ. ಮೋಡ ಏನು ಅಷ್ಟೊಂದಿಲ್ಲ, ನೋಡಿಕೊಂಡೇ ಹಾಕಿದ್ದು. ತೀರಾ ಸಗಣೀರು ಹಾಕಿದ್ರೆ ಮಳೆನಾದರೂ ಬರುತ್ತೇನಂತ ಹೇಳ್ಬಿಟ್ಟು ಮಳೆನೇ ಬರ್ತಾ ಇಲ್ಲ, ಏನು ಮಾಡೋದು. ಹಾಕಿದ್ದೀನಿ. ಸ್ವಲ್ಪ ನೀರೆಲ್ಲ ಹಿಂಕೊಳ್ಳಿ ಅಂತೇಳ್ಬಿಟ್ಟು ರಂಗೋಲಿ ಹಾಕಿಲ್ಲ, ಅದೆಲ್ಲ ಹಿಂಕೊಂಡ್ಮೇಲೆ ರಂಗೋಲಿ ಹಾಕ್ತೀನಿ. ಇಷ್ಟ ಸಗಣಿ ಇದು ಬರೀ ರಾಗಿ ಕಡ್ಡಿ ತಿಂತಾಯಿದೆ ಅಲ್ವಾ, ಸಗಣಿ ಕಪ್ಪಗಾಗ್ತೈತೆ. ಇದು ಹಸಿ ಹುಲ್ಲು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸಗಣಿ ಕೂಡ ಫುಲ್ಲು ಗ್ರೀನಾಗಿರುತ್ತೆ. ನೋಡ್ತಾ ಇರೋದು ಎಷ್ಟು ಕಪ್ಪಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮತ್ತು ಸಂಜೆಗೆ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀವಿ. ನುಗ್ಗೆ ಮರ ಅಂತೂ 5 ಮರ ಇದ್ದಾವೆ, ಮಸ್ತು ಸಿಗುತ್ತೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪುದು ನುಗ್ಗೆಕಾಯ್ದೇನು ಬರನೇ ಇಲ್ಲ ಅಸಲು, ಚೆನ್ನಾಗಿ ಸಿಗುತ್ತೆ. ಇದಿಷ್ಟು ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ, ಒಂದು ಟೈಮ್ ಅಲ್ವಾ, ಹಾಗಾಗಿ ನಮ್ಮ ಮನೆಯವ್ರು ಕಿತ್ಕೊಬಂದರೆ ಎಷ್ಟೊಂದು ಕಿತ್ಕೊಬಂದ್ಬಿಟ್ಟಿದ್ದಾರೆ ಸುಮ್ಮನೆ. ಅಂದರೆ ಸ್ವಲ್ಪ ಜೀಡೆಲ್ಲ ಇದೆ, ಇದೆಲ್ಲ ಸೋಸ್ಕೋಬೇಕು, ನೀಟಾಗಿ ಸೋಸ್ಕೋಬೇಕು. ಇನ್ನು ನೋಡೋಣ ಬನ್ನಿ. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಈ ಇಲಿ ಕಾಟಕ್ಕೆ ಚೇಂಜ್ ಮಾಡಾಗುತ್ತೆ. ಇನ್ನು ಪಾತ್ರೆ ಕೂಡ ಇದ್ದು, ಪಾತ್ರೆ ಎಲ್ಲ ತೊಳೆದು ಇವಾಗ ನೀಟಾಗಿ ಸ್ಟಾಂಡಿಗೆಲ್ಲ ಜೋಡಿಸಿದ್ದೀನಿ. ಇನ್ನು ಸ್ಟವ್ ಎಲ್ಲ ಇವತ್ತು ನೀಟಾಗಿ ಉಜ್ಜಿಬಿಟ್ಟು ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ನೋಡ್ತಾ ಇರ್ಬೋದು. ಈ ಪಾತ್ರೆ ಎಲ್ಲ ಹಿಂದೆ ಇಟ್ಟಿದ್ದೆ, ಫುಲ್ಲು ಈ ಕಡೆ ಕಾಣಿಸ್ತಿದೆ ಅಲ್ವ ಗ್ಯಾಪು, ಅಲ್ಲಿ ಇಟ್ಟಿದ್ದೆ. ಪಾತ್ರೆ ಇಟ್ಟಿದ್ರೆ ಫುಲ್ಲು ಆ ಕಡೆ ಎಲ್ಲ ಮರಿ ಮಾಡಿಬಿಟ್ಟಿತ್ತು ಇಲ್ಲಿ. ಸುಮ್ಮನೆ ಸೌಂಡ್ ಮಾಡವು ಎಲ್ಲ ಕೂಡ.
ಹಂಗಾಗಿ ಏನು ಮಾಡ್ದಂದ್ರೆ ಇವತ್ತೆಲ್ಲ ಕೂಡ ತೆಗೆದ್ಬಿಟ್ಟು ಹಿಂದೆ ಇರೋ ಪಾತ್ರೆ ಎಲ್ಲ ಕೂಡ ಈ ಕಡೆನೇ ಇಟ್ಬಿಟ್ಟು ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ಕವರೆಲ್ಲ ಮುಚ್ಚಿದ್ದೀನಿ. ಸದ್ಯ ಇಲ್ಲಿಗೇನೇನು ಬರಲ್ಲ ಅನಿಸುತ್ತೆ ಕೆಳಗಡೆ, ಅದಕ್ಕೆ ಆ ಕಡೆ ಫುಲ್ಲು ಗ್ಯಾಪ್ ಇದೆ. ಇಷ್ಟು ಮಾತ್ರ ಇಟ್ಕೊಂಡು ಅಷ್ಟೇ, ಬಾಕ್ಸು ಅವೆಲ್ಲ ಕೂಡ ಸ್ಟೀಲ್ ಬಾಕ್ಸು, ಸಿಲ್ವರ್ ಬಾಕ್ಸು ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸರಿ ಹೋಗುತ್ತೆ ಇವಾಗ. ಭಾಳ ಕಷ್ಟ ಫ್ರೆಂಡ್ಸ್, ಇಲ್ಲಿದ್ರಂತೂ ತುಂಬ ಕಷ್ಟ. ಅದಕ್ಕೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಬಿಟ್ಟೆ. ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇದೊಂದು ಚಿಕ್ಕ ಟ್ರೈ ಇತ್ತು, ಇದರಲ್ಲಿ ಮೇಕಪ್ ಸೆಟ್ ಎಲ್ಲ ಇಟ್ಟಿದ್ದೆ, ತೆಗೆದ್ಬಿಟ್ಟು ಹಂಗೆ ಸ್ವಲ್ಪ ಇದರಲ್ಲೇ ಜೋಡಿಸ್ಕೊಂಡೆ ನೀಟಾಗಿ. ಇನ್ನು ಸಾಂಬಾರ್ದು ಪುಡಿ, ಖಾರದ ಪುಡಿ ಇಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇನ್ನು ಬೇಳೆ ಡಬ್ಬ ಕೆಳಗೆ ಬಂದುಬಿಟ್ಟು ಕಡಲೆಕಾಳು ಮತ್ತು ಬಟಾಣಿ ಕಾಳು, ಸ್ವಲ್ಪ ಇದಿದೆ ಉದ್ದಿನ ಬೇಳೆ ಅವು ಇದ್ದಾವೆ ಅಷ್ಟೇ. ಆ ಕಡೆ ಚಿಕ್ಕ ಡಬ್ಬದಲ್ಲಿ ಇವಿದೆ, ಸಬ್ಬಕ್ಕಿ ಇದ್ದಾವೆ ಮತ್ತು ಅರಿಶಿನ ಇದೆ ಆ ಕಡೆ ಸೈಡು. ಇನ್ನು 2 ಡಬ್ಬ ಸುಮ್ಮನೆ ಹಂಗೆ ಇಟ್ಬಿಟ್ಟಿದ್ದೆ, ಫುಲ್ಲು ಎತ್ತಿಟ್ಟಿದ್ದೆ ಇಷ್ಟು ದಿನ, ಅದಕ್ಕೆ ಇವತ್ತು ಯೂಸ್ ಮಾಡಿದ್ದೀನಿ. ಒಂದರಲ್ಲಿ ಮಸಾಲೆ ಐಟಮ್ ತುಂಬಿದ್ದೀನಿ, ಒಂದರಲ್ಲಿ ಸಾಸಿವೆ ಜೀರಿಗೆ ಎಲ್ಲ ತುಂಬಿದ್ದೀನಿ. ತುಂಬ ಚೆನ್ನಾಗಿ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ಡಬ್ಬ ಬಿಚ್ಚಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಈಸಿ ಆಯಿತು. ಇನ್ನು ಇದರಲ್ಲಿ ಉಪ್ಪು ಹಾಕಿಟ್ಟಿದ್ದೀನಿ, ಇದರಲ್ಲೇ ಇಟ್ಟಿದ್ದು ಉಪ್ಪು, ಇದರಲ್ಲಿ ಪುಡಿ ಉಪ್ಪು, ಇದರಲ್ಲಿ ಕಲ್ಲು ಉಪ್ಪು ಹಾಕಿದ್ದೀನಿ. ಇದು ಬಂದುಬಿಟ್ಟು ಎಣ್ಣೆ ಕರೆಕ್ಟಾಗಿ ಸೆಟ್ಟಾಗಿದೆ. ಈಗ ಮುಗೀತು, ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ, ಇಷ್ಟೇ ಸಾಕು, ನನಗೆ ಸಾಕಾಗಿದೆ ನಿಜವಾಗ್ಲೂ. ಇದು ಇಲಿ ಕಾಟಕ್ಕಂತೂ ಇವತ್ತೆಲ್ಲ ಪ್ಯಾಕ್ ಮಾಡಿ ಎಲ್ಲ ಕವರೆಲ್ಲ ನೀಟಾಗಿ ಮುಚ್ಚಿ ಜೋಡಿಸಿದ್ದೀನಪ್ಪ. ನೆಕ್ಸ್ಟ್ ಏನು ಮಾಡ್ತಾವೋ ಗೊತ್ತಿಲ್ಲ, ಯಾಕೆಂದರೆ ಬೆಕ್ಕಿನ ಮರಿ ಚಿಕ್ಕದಲ್ವಾ, ಅವು ಎದ್ರಕೊಂತ ಇಲ್ಲ. ಆ ಬೆಕ್ಕಿಗಿಂತ ದೊಡ್ಡ ದೊಡ್ಡವೇ ಇದ್ದಾವೆ ಇಲಿಗಳಂತೂ. ಹಂಗಾಗಿ ಸೌಂಡ್ ಮಾಡಿದ್ರೆ ಸುಮ್ಮನೆ ಹೋಗ್ತವೆ, ಸೌಂಡ್ ಮಾಡಲಿಲ್ಲ ಅಂತಂದರೆ ಅವುಗಳು ಆಡ್ತಾ ಇರ್ತವೆ. ಹಾಗಾಗಿ ಒಂದಿಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂಥರ ಈಸಿ ಅನ್ನಿಸ್ತು ನನಗೂ ಕೂಡ. ಇನ್ನು ನೆಲೆಲ್ಲ ಒರೆಸ್ಕೊಬಂದೆ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆಯವರಿಗೆ 1 ಲೀಟ್ರ್ ಮಂಡಕ್ಕಿ ತೊಗೊಂಬಂತ ಹೇಳಿದ್ದೆ, ಎಷ್ಟೊಂದು ತೊಗೊಬಂದುಬಿಟ್ಟಿದೆ. ಖಾರ ಹಚ್ಚೋಣ ಅಂದರೆ ಟೈಮ್ ಆಗ್ತಾಯಿಲ್ಲ, ನಾಳೆ ಖಾರ ಹಚ್ತೀನಿ. ಹಂಗೆ ಎತ್ತಿಡ್ತೀನಿ ಒಂದು ಇದರಲ್ಲಿ. ಇನ್ನು ಮೇಕಪ್ದೆಲ್ಲ ಕೂಡ ಇದು ಒಂದು ಬಾಕ್ಸ್ ಹಂಗೆ ಎಕ್ಸ್ಟ್ರಾ ಉಳಿದಿತ್ತು, ಇದನ್ನು ತೊಗೊಂಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಕೂಡ ಹೆಂಗೆ ಕಚ್ಚಿಬಿಟ್ಟಿದೆ ಇದು ಅಂತೇಳ್ಬಿಟ್ಟು. ಚೀಲದಲ್ಲಿ ಹಾಕಿಟ್ಟಿದ್ದೆ, ಎಲ್ಲ ಕಚ್ಚಿಬಿಟ್ಟಿದ್ದಾವೆ. ಇದಕ್ಕೆ ಮುಚ್ಚಳ ಇಲ್ಲ, ಮುಚ್ಚಳ ಇದ್ದಿದ್ರೆ ಆರಾಮಾಗಿ ಮುಚ್ಬೋದಾಗಿತ್ತು. ಇಷ್ಟೇ ಫ್ರೆಂಡ್ಸ್. ಇನ್ನು ಚಿಕ್ಕದಾಗಿ ಒಂದು ರಂಗೋಲಿ ಒಂದು ಹಾಕಬೇಕು, ಒಂದು ಸ್ವಲ್ಪ ಅದು ನೀರೆಲ್ಲ ಹಿಂಗ್ಲಿ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ನೋಡ್ಬಿಟ್ಟು ಸಪೋರ್ಟ್ ಮಾಡಿ. ಸೊಪ್ಪೆಲ್ಲ ಸೋಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ. ಇನ್ನಂತೂ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಬಿಟ್ಟೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕೆಂದರೆ ಲೆಂತ್ ಆಗುತ್ತೆ ವಿಡಿಯೋ ಬಂದುಬಿಟ್ಟು. ಮತ್ತು ಫೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತೆ ನನಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇರುತ್ತೆ. ಪ್ರತಿಯೊಂದು ಡಿಲೀಟ್ ಮಾಡಿದ್ರೆ ಅದೇ ಪ್ರಾಬ್ಲಮ್ಮೇ ಆಗ್ತಾಯಿದೆ. ಒಂದು ಸ್ವಲ್ಪ ದಿನ ಇವು ನಾನು ಹೋಗಿ ರೆಡಿ ಮಾಡಿಸ್ಕೊಬರೋವರೆಗೆ ಇಷ್ಟೇ. ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ.